ತಮಿಳ್ನಾಡಿಂದ ಬಂದಿರಾ? ಹುಷಾರಾಗಿದ್ದೀರಿ ಈಗ? ಫುಲ್ ಸೊಂಟ ಎಲ್ಲ ನೋವು, ಕಾಲು ಅಂತ ಖುಷಿ ಆಗುತ್ತೆ ನೋಡಿದ್ದೆ. ತಮಿಳ್ನಾಡಿಂದ ಬಂದಾರ ಹುಷಾರಾಗ್ತದೆ ಮೈ ಮೇಲೆ ನೋಡಿ. ಅಂದಾತ್ರ ಒಂದು ಹಂಗೆ ಲೈವಲ್ಲಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ರಿ. ದೊಡ್ಡ ಪವಾಡ ನಡೆಯುತ್ತೆ ಇಲ್ಲಿ ನಂಬಿಕೆಯಿಂದ ಮಾತ್ರ. ನಂಬಿಕೆಯಿಂದ ಯಾವ ದೇವರು ಕುರಿ ಕಡಿ, ಮರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ 9 ಸರಿ ಬಾ, ಬೆಳ್ಳಿ ತಾಳಿ ಬಂಗಾರ ತಾಳಿ ಹಾಕು ಅಂತ ಹೇಳಲ್ಲ. ನೆನಪಿಲ್ಲ ನಿಮ್ಗೆಲ್ಲ? ನೀವು ಆರತಿ ಮಾಡ್ಕೊಂಡು ಬಿಡ್ಸೋಕೆ ನಿಮ್ ಗಂಡುಗಳ ಮಕ್ಕಳು ಕರ್ಕೊಂಡ್ಬರ್ಬೇಕು. ನಮ್ಮ ನಾವು ಬಿಡ್ಸೋಕೊಬ್ರು ಹೋಗ್ಬೇಕಲ್ಲ ನಿಮಗೆ. ದೇವ್ಬಿಡಿ ಬೇರೆ ಅವ್ರು ಆರತಿ ಮಾಡ್ಕೊಂಡ್ರೆ ಏನಂದ್ರೆ ಅವ್ರ ಬಿಡ್ಸಕ್ಕೆ ಇನ್ನೊಬ್ರು ನಾವು ಹೋಗ್ಬೇಕು ಜೊತೆಗೆ ಬಿಡಿಸಿ ಅಂತ. ಅವ್ರ ಮಕ್ಕಳ ಗಂಡಲ್ಲಿ ಕೂತಾನೆಲ್ಲ ಕುಡುಗು ಜೊತೆಗೆ ಯಾರು ಬಂದಾರೆ? ಮಾತಾಡ್ರಮ್ಮ, ಬರ್ರಮ್ಮ, ಮಾತಾಡ್ಕೊಂಬರ್ರಮ್ಮ, ಮಾತಾಡ್ರಮ್ಮ. ಜನಗಳು ಸುಮ್ಕಿದ್ರೆ ಎಲ್ಲ ಏನು ಮಾಡಲ್ಲ, ಮಾತಾಡ್ರಿ ಆಗುತ್ತಾ ನೋಡಿ. ಒಂದ್ಸರಿ ಕಳ್ಸ್ಕೊಳ್ಳಿ, ಗಲಾಟೆ ಮಾಡೋದು ಬಿಡಿ. ಅಮ್ಮ ಹೋಗೋರೆ ಜಾಗ ಬಿಡ್ರಮ್ಮ, ಬೇರೆಯವರು ದರ್ಶನ ಮಾಡೋದು ಜಾಗ ಬಿಡಿ. ದೇವಸ್ಥಾನ ಚಿಕ್ಕ ಮಾಡಿದೆ, ಬಾಗಲ ಸಣ್ಣ ಮಾಡಿದ್ ನಾನೇ, ದೊಡ್ಡದು ಮಾಡ್ಬೇಕು. ಅಲ್ಲೂ ಉದಾರ್ತಾರೆ, ಹೊರಡ್ತಾರೆ. ಹೋಗೋಣ, ಸುತ್ತ ಬೇಲೆ ಹಾಕಿದ್ ನಾನೇ. ಸೀದಾ ಒಳಗೆ ಹೋಗ್ತಾರೆ. ಒಳಗೆ ಎಲ್ಲಿಂದ ಕೇಳ್ತಾರೆ, ಎಲ್ಲಿಂದ ನಾವು ಒಳಗೆ ಹೋಗ್ಬೇಕು. ಮೊನ್ನೆ ಒಂದು ಯಾರೋ 4 ಜನ ಬಂದರೆ ಒಳಗೆ ಹೋಗ್ಬಿಟ್ಟು ಆರಾಮಿಗೆ. ನಾವ್ಯಾರು ಸಂಬಂಧಿಕರು ಬೇಕು, ನಾನು ತಿಳ್ಕೊಂಡಿದ್ದೆ. ನಮ್ಮ ನಮ್ಮ ಸಂಬಂಧಿಕರು ಕಂಡಿದ್ದೆ. ಮೆಂಟಿ ಕೇಳಿದೆ ಹಿಂಗಂದು, ಯಾಕೆ ರೆಸ್ಟ್ ಬಂದೀವಿ ಅಂತಾಳೆ. ನಾವ್ಬಿಡುತ್ತೆ ಮಕ್ಕಳ ಬಗ್ಗೆ ಎತ್ತರ ಇರಲಿ. ಪಾಪ ಯಾರು? ಪಾಪ ಯಾರು? ಪಾಪ ಯಾರ್ದು? ಮಗು ಬಗ್ಗೆ ಜ್ಞಾನ ಏನಿಲ್ಲ. ಮೊಬೈಲ್ ಇಟ್ಕೊಂಡ್ರೆ ಯಾರಮ್ಮ ಹೆಂಗಸರು ಮಗು ಇಟ್ಕೊಂಡ್ರೆ ನಿಮ್ಮ ಮನೆ ಒಳಗೆ ಹೋಗು. ಅಲ್ಲಮ್ಮ, ಇಲ್ಲಿ ಅಳುವ ನೀರು ಹೋಗ್ತಾ ಇದೆ, ಬಾವಿಗಳು ಕರೆಂಟ್ ಇರುತ್ತೆ, ಮಕ್ಕಳು ಅಲ್ವಾ ಕರೆಕ್ಟ. ಪೂಜೆ ಮಾಡ್ಸಕ್ ಹೋಗ್ತಾರೆ. ಪೂಜೆ ಮಾಡೋದು ಡಮ್ ಅಂದ್ರೆ ಏನ್ ಮಾಡ್ತಾರೆ? ಬಂದು ಕಂಪ್ಲೇಂಟ್ ಕೊಡ್ತಾರೆ, ಮಗು ಸತ್ತೋಯ್ತಿ ಅಂತ. ಅಲ್ಲ, ದುಡ್ಡು ಬಂದಿಲ್ಲ ಅಂತ. ಬ್ಯೂಟಿ ಪಾರ್ಕ್ ಹೋಗಿ ದುಡ್ಡಿಲ್ಲ, ಹೆಣ್ಣು ದುಡ್ಡಿಲ್ಲ ಅಂತ ಕಂಪ್ಲೇಂಟ್ ಮಾಡೋ. ಮಗು ಅಲ್ಲೇ ಇತ್ತು ಅವಾಗಿಂದ. ಮೊನ್ನೆ ಅವಳು ಹಿಂಗೆ ಮಾಡಿದ್ದು, ಬಾಯವಳ ಮಕ್ಕಳು ಆಡ್ತಾರೆ, ಇಟ್ಕೊಳ್ಳಮ್ಮ ಅಂದ್ರೆ ಕಂಪ್ಲೇಂಟ್ ಕೊಟ್ಟವಳು ನಮ್ಮ ಮೇಲೆ. ಅವಳು ಫೋನ್ ಆಗೋಳು ರಾಣಿ 4 ತಿಂಗಳ ಹಿಂದೆ. ಏನಮ್ಮ ಮಕ್ಳುಗಳಲ್ಲಿ ಬಂದ್ರೆ ಸಿಮ್ಮಿಗಿಲ್ ದೇವಸ್ಥಾನ ಅಂತಲ್ಲ, ಅಕ್ಕಿ ಬೇಕಾಗಿರೋದು ನೋಡಿಲ್ಲಿ. ಈ ಮಗು ಇಲ್ಲೇ ಐತೆ ನೋಡಿ. ಇವ್ರ ಅಮ್ಮ ಎಲ್ಲಿ ಫೋನ್ ಆಗವ, ಇವ್ರ ಅಪ್ಪ ಎಲ್ಲಿ ಡಿಸ್ಕಸ್ ಮಾಡಿದ್ದಾವ ನಾವು ಗೊತ್ತಿಲ್ಲ. ಅವ ತಾಯಿ ಕೂಪುಡಿ. ಆಮೇಲೆ ಕೂಪಿಡು ಒಂದು ಬರಲ್ವಲ್ಲ, ಕೂಪಿಡ್ರು ಬರಲ್ಲ, ಕೂಪಿಡ್ರು ಬರಲ್ಲ. ನಿಮ್ಮ ಅಜ್ಜಿ ಕುಳ್ಳಕ ನೋಡಿ. ಅಂದಾತ್ರೆ ದೊಡ್ಡ ಪವಾಡ ನಡೆಯೋದು ನಿಮ್ಮ ನಂಬಿಕೆಯಿಂದ. 9 ಸರಿ ಬಂದ್ರೆ 10 ಸರಿ ಬಂದ್ರೆ ಮರಿ ಕಡಿದ್ರೆ ಹುಷಾರಾಗುತ್ತೆ ಅನ್ನೋ ಭ್ರಮೆ ಹುಚ್ಚ ಬಿಡಿ. ಮರಕೇಂದ್ರ ಕಟ್ಟಿರೆ, ಕಾಯಿ ಕಟ್ಟಿರೆ, ಖಾರ ರುಬ್ಬಿರೆ ಹುಷಾರಾಗಲ್ಲ. ಶುದ್ಧವಾದ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ, ಗಂಡ್ಮಕ್ಳು ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ, ದೇವರಿಗೆ ಆಜ್ಞೆ ಕೊಟ್ಬಿಡಿ. ದೇವ್ರನ್ನ ಪ್ರೀತಿಯಿಂದ ಕರೀರಿ. ಗಲಾಟೆ ಮಾಡಿದ್ರೆ ಬೈಕ್ ಕಳಿಸ್ತೀವಿ, ಗೊತ್ತಾಗತ್ತಾ? ಲೈವಲ್ಲೇ ಹಾಕ್ತೀನಿ. ಲೈವಲ್ಲೇ ಯಾವನು ಬೇಕಾ ಬ್ಯಾಡ್ ಮೆಸೇಜ್ ಮಾಡಲಿ. ಬ್ಯಾಡ್ ಮೆಸೇಜ್ ಮಾಡೋಣ, ಯಾವನ ಕೆಲಸ ಬರ್ರಪ್ಪ ಕರ್ಕೊಂತೀನಿ. ಯಾಕೆಂದ್ರೆ ಮೊನ್ನೆ ಯಾರೋ ಒಂದು ಅಮ್ಮ ಹುಷಾರಿಲ್ಲ ಅಂತ ಕರ್ಕೊಂಬರಕ್ಕೆ ಹೋದ್ರೆ ಆಕೆ ಯಾವನ ಹೆಂಗ್ಸು ಮುಡ್ತಾರೆ ಅಂತ, ಲೇಟ್ ಆಗುತ್ತಾ ಅಂತೀರಿ. ಆಂಬುಲೆನ್ಸ್ಗೆ ಹೋಗಿ ಮುಟ್ಟಕೋರು ಅಂತೀರಿ. ಇಲ್ಲಿ ಗಲಾಟೆ ಮಾಡ್ತೀರಿ. ಇಲ್ಲೆಲ್ಲ ಬಂದು ದೂರಿಂದ ಬಂದಿವಿ ಅನ್ಬೇಡಿ. ಡೈಲಾಗ್ ಹೊಡಿತಾರೆ, ದೂರಿಂದ ಬಂದಿವಿ ಏನ್ರಿ ಹಿಂಗಂತೀರಾ ಅಂತ. ದೂರಿಂದ ಬರೋದು ಕತ್ತಕಾಯಕಲ್ಲ ಅಲ್ಲಪ್ಪ, ಗಲಾಟೆ ಮಾಡೋಕ್ಕಲ್ಲ. ಇಲ್ಲಿ ದೂರಿಂದ ಬರೋದು ದೇವ್ರನ್ನ ಬೇಡ್ಕೊಂಡು ಹೋಗಕ್ಕೆ, ಗೊತ್ತಾಯ್ತಾ? ಆಮೇಲೆ ನಾವು ಇಲ್ಲೇ ಇರ್ತೀವಲ್ಲ. ಒಂದೊಂದ್ಸರಿ ಕೇಳಿಸ್ಕೊಳ್ಳಿ, ದೊಡ್ಡ ಪವಾಡ ನಡೆಯುತ್ತೆ ನಿಮ್ಮ ನಂಬಿಕೆಯಿಂದ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾವ ದೇವರು ಏನು ಕೊಡು ಅಂತ ಕೇಳಲ್ಲ. ನಿಮ್ಗೆ ಶುದ್ಧವಾದ ಭಕ್ತಿಯಿಂದ ಅಡ್ಬೇಡಿ. ದೇವ್ರನ್ನ ಕರ್ಕೊಂಡೋಗಿ ಸಮಯ ಇದ್ದಾಗ ಬನ್ನಿ, ಬರಬೇಡಿ ಅಂದಿಲ್ಲ. 9 ಸರಿ ಬಾ, 10 ಸರಿ ಬಾ, ಮರಿ ಕಡಿ, ಕುರಿ ಕಡಿ ಅಂತ ದೇವರಲ್ಲ. ಬೆಳ್ಳಿ ಛತ್ರಿ ಹಾಕು, ಬಂಗಾರ ತಾಳಿ ಹಾಕು, ಗಂಟೆ ಹಾಕು, ಅಥವಾ ನಮ್ಗೇನ ಕಣ್ಣು ಕೊಡ್ಸು, ತೊಟ್ಲು ಕೊಡ್ಸು ಅಂತ ಯಾವ ದೇವ್ರಿಗೆ ಕೇಳಲ್ಲ. ನೀವು ಅದನ್ನೆಲ್ಲ ದುಡ್ಡು ಎರ್ತ ಮಾಡ್ತೀರಿ, ಛತ್ರಿ ತಂಬತ್ತೀರಿ, ಕಣ್ ತತ್ತೀರಿ, ಹಳದಿ ಇಲ್ದಿದ್ದ ಅದು ಹಾಕೋಕ್ಕಾಗಲ್ಲ. ಅದನ್ನ ಕರ್ಸಕ್ಕೆ ಹೋದ್ರೆ 80% ತಗಡಿರುತ್ತೆ, 20% ಬೆಳ್ಳಿ ಹಾಕಿ ನಿಮ್ಗೆ ಯಾಮಾಸ್ ಕಳ್ಸಿರ್ತಾರೆ ಅಂಗಡಿ ಮನೆಯವರು. ದಯವಿಟ್ಟು ಅದನ್ನ 1000 ರೂಪಾಯಿ ಖರ್ಚು ಮಾಡೋ ಬದಲು 100 ರೂಪಾಯಿನ ಕಾಣಿಕೆ ಡಬ್ಬಿಗೆ ಹಾಕಿ, ಮೆಕ್ಕಿದ್ದ ನಿಮ್ಮ ಮನೆ ಊಟಕ್ಕಾಗುತ್ತೆ. ಆಗಲ್ಲ ಅಂತಮ್ಮ, ಮೆಕ್ಕಿದ್ದ ಮನೆ ಊಟಕ್ಕಾಗುತ್ತೆ. ಸಾಧ್ಯವಾದ ಅಂದಾಸ ಪ್ರದೇಶಕ್ಕೆ ಊಟ ಕೊಡಿಸಿ, ಕಣ್ಣಿರ್ತಕ್ಕಂಥ ಬಟ್ಟೆ ಕೊಡಿಸಿ. ಇದೇ ನೀವು ದೇವಸ್ಥಾನ ಮಾಡ್ತಕ್ಕಂಥ ಪುಣ್ಯದ ಕೆಲಸ. ನಾವೇನು ನಿಮಗೆ ಸಾಧ್ಯವಾದರೆ ಏನು ಮಾಡ್ತೀರಾ ಅಂದರೆ, ಸಾಧ್ಯವಾದರೆ ಅಕ್ಕಪಕ್ಕ ಮನೆ ಬಗ್ನೋಡೋ ಬದಲು ಒಂದು ತೀರ್ಥ ಕೊಡಿ. ಸಾಧ್ಯವಾದರೆ ಯಾರ ಬಗ್ಗೆ ಮಾತಾಡಂಗಿರಿ. ಸಾಧ್ಯವಾದರೆ ಹಾಸ್ಕಡ್ಡಸ್ ಕಾಲ್ ಚಾಚಿ. ಗೊತ್ತಾತ್ರ? ಜನ ಕೇಳ್ತಾರೆ, ಹೆಂಗಣ ಇದ್ದೀರಾ ನಗ್ತಿರ್ತೀವಿ. ಯಾವ ಅಂದರೆ, ಇದೇ ನಂದು ಸಾಲ ಇಲ್ಲ, ತಾಯಿ ತಂದೆ ಇದ್ದಾರೆ, ಆಶೀರ್ವಾದ ಅವ್ರು ಸಾಕೊಂಡಿದ್ದೀನಿ, ಕಂಡ ಮನೆಗಂತೂ ಬಗ್ಗೆ ನೋಡಲ್ಲ ನಾನು, ಹಂಗಾಗಿ ಆರಾಮಾಗಿದ್ದೀನಿ. ನೀವು ಹಿಂಗೆ ಇರ್ಬೋದೇನೋ ನನ್ನ ಭಾವನೆಗಳು. ಆಮೇಲೆ ಯಾವ ದೇವರಿಗೂ ನಿಮ್ಮನ್ನು ಬಂದಾಗೆಲ್ಲ ಅಂತರ ಕಿತ್ತಾಕು,
ತಾಳಿ ಕಿತ್ತಾಕುನ್ನಲ್ಲ. ಒಂದ್ಸರಿ ಅಂತರ ಹಾಕೊಂಡು ಹೊಡೆದೋಗೋದಕ್ಕೆ ಇರಲಿ, ಒಂದು ಫೋಟೋ ಇಟ್ಟು ಹೊಡೆದೋಗೋದಕ್ಕೆ ಇರಲಿ, ನಂಬಿಕೆ ಇರಲಿ ನಿಮಗೆ ಅಂದಾದ್ರೆ ಮತ್ತೆ ಹೇಳ್ಬಿಡ್ತೀನಿ. ಇದು ದೊಡ್ಡ ಪವಾಡ, ನಂಬಿಕೆ. ಎರಡನೇದು ನಿಮ್ಮ ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇರಬೇಕು. ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ ಅನ್ಬೇಡಿ. ಎಲ್ಲರೂ ಹೋಗ್ತಿರ್ತೀರಿ, ನಮಸ್ಕಾರ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ರಿ. ಎಲ್ಲಿನ ಬರ್ತೀರಿ ನಮಸ್ಕಾರ ಮಾಡಿ ಒಳಗೆ ಬನ್ನಿ, ಆಗುತ್ತಾ? ಮತ್ತೆ ಮನೆ ಫೋಟೋ ಹಾಕೊಂಡು ಉಂಡುಂಡು ಮಲ್ಕೋಬೇಡಿ, ಕೆಲ್ಸಕ್ಕೆ ಹೋಗಿ. ದೇವ್ರನ್ನ ಕೇಳಿ ದುಡಿಯೋ ದಾರಿ ಕೊಡಿ ಅಂತ. ಸಮಯ ಇದ್ದಾಗ ಎರಡು ಕಡ್ಡಿ ಹಚ್ಚಿ, ಸಮಯ ಇದ್ದ ದೇವ್ರ ಹಡ್ಬಿಡಿ, ಇಷ್ಟು ನೀವು ಮಾಡಿ. ಆಮೇಲೆ ಇನ್ನೊಂದೇನಂದ್ರೆ, ಸಾಲ ಮಾಡಿ ಅರಬರ್ದ ಮನೆ ಕಟ್ಟ ಬದಲು ಸಣ್ಣ ಮನೆ ಕಟ್ಕೊಳ್ಳಿ. ಯಾಕಂದ್ರೆ ಎಂಥ ಮನೆಗೂ ಯಾವನು ಗುಣಲ್ಲ, ಎಂಥ ಕಾರಾಗ ಯಾವನು ಕರ್ಕೊಂಬರಲ್ಲ. ಈಗ ದೊಡ್ಡ ಸಿಟೊಳಗೆ ಗುಂಡಿನೂ ಇಲ್ಲ ಅಂತ ಯಾರು ನೋಡಿ, ಗುಂಡಿ ನಮಗಾರ ಗುಂಡಿ ಐತಿ, ನಿಮಗೆ ಗುಂಡಿ ಇಲ್ಲ, ನಿಮಗೆ ಬರ್ನೈತಂತೆ. ಯಾಕಂದ್ರೆ ನೀವು ಬಕ್ಕಿನ ಮಂಟ ಬರ್ನಾಗತ್ತ ಕಾಲಾರು ನಿಮ್ದೇ ಆರೋಗ್ಯದ ಬದುಕಿ. ಇಷ್ಟ ನಾವು ನಿಮ್ಗೆ ಕರೆಕ್ಟ್ ಅಣ್ಣ. ಈಗ ಬೆಳ್ಳಿ ತಗಡು ಬೆಳ್ಳಿ ಗಂಟೆ ಮಾಡ್ಕೊಂಡ್ ಕೊಡ್ತಾರೆ, ಅವು ಅಳತೆ ಇರಲ್ಲ, ಅವು ಅಳತೆ ಮಾಡೋಕ್ಕೂ ಆಗಲ್ಲ, ಕಳ್ಸೋಕ್ಕೂ ಆಗಲ್ಲ. ಸುಮ್ಮನೆ ಹಣ ವ್ಯರ್ಥ ಮಾಡೋದು ಬೇಡ ಅಂತ. ಇನ್ನ ಮರಿ ಕಡಿಬೇಕಾ ಅಂದ್ರೆ, ಕುರಿ ಕಡಿಬೇಕಾ ಅಂದ್ರೆ ಯಾರೊಬ್ಬ ಕೂಲಿ ಮಾಡಿ 10,000 ರೂಪಾಯಿ 20,000 ಖರ್ಚು ಮಾಡಿ ಯಾರು ಕುರಿ ಕಡಿ ಅಂತ ಹೇಳಿಲ್ಲ. ಅದೇ 20,000ದಲ್ಲಿ ನಿಮ್ಮ ಮನೆ ಜೀವನ ನಡೆಸ್ಬೋದು. ಏನ ವ್ಯಾಪಾರ ಮಾಡ್ಕೋಬಹುದು. ಗಂಡು ಮಕ್ಕಳು 5,000 ರೂಪಾಯಿ ಕೂಲಿ ಮಾಡಿ ಕಸ ಹೊಡೆದು ರೆಡಿ ಮಾಡ್ಬೇಡಮ್ಮ ಅಮ್ಮ. ಅದೇ 5,000 ರೂಪಾಯಿ ಕೂಲಿ ಮಾಡಿ ಕಸ ಹೊಡೆದು 5,000 ರೂಪಾಯಿ ಕಾಂಕಟ್ಟೆ ಹಾಕ್ಬೋದು. ಹೆಣ್ಮಕ್ಳ ಹೂ ಮಾರ್ಕೊಂಡು ಜೀವನ ಮಾಡ್ಬೋದು. ನೆನಪಿರ್ಲಿ ನಿಮ್ಗೆಲ್ಲ, ಏನೇಳೆ ಹೂ ಮಾರ್ಕೊಂಡು ಜೀವನ ಮಾಡ್ಬೋದು, ಕೂಲಿ ಮಾಡ್ಕೊಂಡು ಜೀವನ ಮಾಡ್ಬೋದು. ನಿಮ್ ಸಮಯ ಇದ್ದಾಗ ಹಾಕ್ಲೇಬೇಕು ಅಂದ್ರೆ ನಿಮಗೆ ದೇವರ ಕೊಟ್ಟಂತ ಕಾಲಕ್ಕೆ ಬಂದು ಹಾಕಿ, ಏನ್ ಪರವಾಗಿಲ್ಲ. ಸದ್ಯಕ್ಕೆ ಕೆಲಸ ಮಾಡಿ ಅಂದಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ದೊಡ್ಡ ಪವಾಡ ನಂಬಿಕೆ. ಎರಡನೇದು ಗಡಿಯಾರ ಟಿವಿ ಟೈಮ್ ಫೋಟೋ, ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ, ದೊಡ್ಡ ಮನೆ ದೊಡ್ಡ ಫೋಟೋ ಅಂದಾದ್ರೆ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಆಕ್ಸಿಡೆಂಟ್ ಆಗೋದಿಲ್ಲ ಅಂತ ಭಕ್ತರು ಹೇಳ್ತಾರೆ, ಆಕ್ಸಿಡೆಂಟ್ ಆದ ಜೀವಕ್ಕೆ ಏನಾಗಲ್ಲ ಅಂತ ಹೇಳ್ತಾರೆ. ನಿಮ್ಮ ಪೋಸ್ಟ್ ಆಗಿ ಅಂಟಿಸ್ದಂಗೆ ಒಳಗಡೆ ಅಂಟಿಸ್ಕೊಂಡ್ರೆ ಗಾಡಿಗಳು ಕಾರ್ಗಳಿಗೆ ಯಾವುದೇ ಅನಾಹುತ ಆಗದೆ ಇರಲಿ ಅಂತ. ಯಾಕಂದ್ರೆ ಕಲ್ಲೇ ಮಣ್ಣು ದೇವ್ರು ಅಂದಾಗ ದೇವ್ರು ಇರ್ಬೋದು ನಂಗೆ ಗೊತ್ತಿಲ್ಲ, ಯಾವ್ದು ಒಳಗೆ ಬರ್ದೇ ಇರಲಿ, ಯಾವ್ದು ಕೆಟ್ಕೊಂಡು ಬೀಳದೇ ಇರಲಿ ಅಂತೇಳಿ ಪೋಸ್ಟ್ ಸಿಕ್ಕ ಹಾಕೊಳ್ಳಿ, ಬೈಕ್ ಸಿಂಗಲ್ ಹಾಕೊಳ್ಳಿ. ಕೇಳ್ತಾರ ನಂಬಿಕೆ ಮೈ ಮೇಲೆ ಅಂತರ ಹಾಕೊಳ್ಳಿ. ಪ್ರತಿ ಅಮಾವಾಸ್ಯೆಯನ್ನು ತಡೆ ಬಿಡ್ತೀವಿ. ಯಾರೋ ಹೇಳ್ಯಾರೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಯಾರೆ ಅಂತ ಹೇಳಿ ಹುಚ್ಚಿರ್ಕೊಂಡ್ ಬರಬೇಡಿ. ನಿಮ್ಗೆ ಅನುಭವ ಆಗಿದ್ರೆ ತಡೆವಡಿಸಬೇಕು ಅಂದ್ರೆ ಒಬ್ರಿಗೆ ಅಷ್ಟು ಹಣ, ಕುಟುಂಬಕ್ಕೆ ಅಷ್ಟು ಹಣ. ಒಂದ್ ವೇಳೆ ಬಡವರಿಗೆ ಹಣ ಇಲ್ಲ, ಬಡವರಿಗೆ ಫ್ರೀಯಾಗಿ ಹೊಡಿತೀವಿ. ಗಲಾಟೆ ಮಾಡಿದ್ರೆ ಅಲ್ಲೂ ಬೈಕ್ ಕಳಿಸ್ತೇವೆ. ಯಾಕೆಂದ್ರೆ ನೀವು ಶ್ರೀರಾಮಚಂದ್ರ ಬಿಡಲ್ಲ, ನಮ್ಮನ್ನ ಬೈಲೇಬೇಕು. ಹಂಗಾಗಿ ಕರೆಕ್ಟಾ? ಅದಕ್ಕೆ ಏನ್ ಮಾಡ್ತೀರಾ ಅಂದಾತ್ರೆ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ಕೇಳ್ತಾರ ಕಂಡಲ ಮನಿ ಬಗ್ರೋಡ ಬದಲು ದಯವಿಟ್ಟು ಒಂದಲ್ಲಿ ತೇರ್ತಾ ಕೊಡಿ. ಭಕ್ತರು ಹೇಳ್ತಾರೆ ಒಂದ್ ವರ್ಷಕ್ಕೆ ತೇರ್ತೇನೂ ಆಗಲ್ಲ ಅಂತ. ತೇರ್ೊಳಗಿರೋದನ್ನ ಪತ್ರೆ ಹೂನ ತೆಗೆದು ಸೋಸಿಟ್ಕೊಂಡ್ರೆ ಅದು ನಿಮಗೆ ಕಷ್ಟಕ್ಕೆ ಬರುತ್ತೆ, ಹುಷಾರ್ಲಾನ್ ಬರುತ್ತೆ. ತಲೆ ಮೇಲೆ ಹಾಕೊಳ್ಳಿ. ಕೇಳ್ತಾರ? ಇನ್ನೊಂದ್ಸಲ ಹೇಳ್ಬಿಡ್ಲಾ ಬೇಡವಾ? ಮತ್ತೆ ಎಷ್ಟರಿ ಬೈಯ ನಾನ್ ತಾನೆ ಬೈದು ಬೈ ಸಾಕಾಯ್ತು. ಹಿಂಗೆ ಹೋಗಿ ಹಿಂಗೋಗ್ಬಾರ್ದಮ್ಮ, ಅದಕ್ಕೆ ಮಾಡಿರೋದಮ್ಮ, ಹಿಂಗೆ ಹೋಗಿಯಮ್ಮ. ನೋಡಿ ನಿಮ್ಮ ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ ದಯವಿಟ್ಟು. ಸ್ನಾನ ಮಾಡ್ಕೋಬೇಕು ಅನ್ಬೇಡಿ, ದೇವ್ರನ್ನ ಮುಟ್ಟಿ. ಆಮೇಲೆ ಮಕ್ಕಳು ಓದಲ್ಲ ಬರೆಯಲ್ಲ, ನೀವು ಬರೆಯೋದಾದ್ರೆ, ಗಾಡಿ ಸ್ಟಿಕ್ಕರ್ ಹಾಕೋದಾದ್ರೆ, ಏನು ಹೇಳೋದಾದ್ರೆ ದುರ್ಗಾಸ್ಥಳ ಕೃಪೆ ಅಂತ ಬರೀರಿ. ದುರ್ಗಾಸ್ಥಳ ಅಂದ್ರೆ ಗಂಗಮ್ಮ, ದುರ್ಗಮ್ಮ ಮತ್ತೆ ನಾನು. ಅದು 9 ಸರಿ ಬರೀಬೇಕಾ 100 ಸರಿ ಬರೀಬೇಕಾ ಅನ್ಬೇಡಿ, ಸಮಯದಷ್ಟು ಬರೀರಿ. ಬರೇ ಬರಲ್ಲ ಪುಣ್ಯಾತ್ಮರನ್ನು ಮುಟ್ಟಿ ದಯವಿಟ್ಟು ಕೆಲ್ಸಕ್ಕೆ ಹೋಗಿ. ಆಮೇಲೆ ಒಂದೇ ಒಂದು ಸಣ್ಣ ವಿನಂತಿ, ಮಕ್ಕಳಿಗೆ ವಿದ್ಯೆ ಜೊತೆ ಒಳ್ಳೆ ವಿನಯ ಕಲಿಸಿ. ಈಗ ಯಾರು ಕೇಳಿದ್ರು ಮೊಬೈಲು, ಯಾರು ಕೇಳಿದ್ರು ಬಹಳ ಬೇಜಾರಾಗುತ್ತೆ. ಒಳಗಡೆ ಇದ್ದಾರೆ, ಕರೆಯೋಕ್ಕಾಗಲ್ಲ, ಬರೇ ಮಕ್ಕಳು ಹೊಡೆಯಾರೆ. ಮಕ್ಕಳು ಅಪ್ಪವನ್ನು ಹೊಡೆಯಂತ ಕಾಲ ಬಂದಿಲ್ಲ, ನೀವು ಬೆಳೆಸ್ಕೊಂಡಿದ್ದೀರಾ. ನಿಮ್ಮ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಪರವಾಗಿಲ್ಲ, ನಮಗೆ ಇಂಗ್ಲೀಷ್ ಬರಲ್ಲ, ನಿಮ್ಮ ಮಕ್ಕಳಿಗೆ ಒಳ್ಳೆ ಗುಣ ಕಲಿಸಿ. ಹಾಗಾದ್ರೆ ಆಮೇಲೆ ಡಿಗ್ರಿ ಓದ್ಯಾರೆ ದೊಡ್ಡ ಕೋಡ್ ಬರಲ್ಲ ಅವನಿಗೆ. ಮಗಳು ಏನೋ ಓದಿದ್ರೆ ದೊಡ್ಡ ಕೋಡ್ ಬರಲ್ಲ. ಸಂಸ್ಕಾರ ಸಂಸ್ಕೃತಿ ಇರೋ ಮನೆಗೆ ಹೆಣ್ಣು ಕೊಡಿ. ಜೀವನ ಪೂರ್ತಿ ಬಾಳ ಅಂತ ಮನೆಗೆ ಹೆಣ್ಣು ಕೊಡಿ. ಜೀವನ ಪೂರ್ತಿ ಬಾಳ ಅಂತ ಮನೆಗೆ ಮನೆಗೆ ಏನ್ ಮಾಡ್ತೀರಾ ಅಂದ್ರೆ ಅಂತ ಮನೆಯಿಂದ ಹೆಣ್ಣು ತನ್ನಿ ಆಗುತ್ತಾ. ಆಮೇಲೆ ಒಬ್ಬನೇ ಮಗಳು ಗಂಡು ಬಿಡಿಸಿ ಕರ್ಕೊಂಡ್ಬರ್ಬೇಡಿ, ಒಬ್ಬನೇ ಮಗ ಸೊಸೆ ಓಡಿಸ್ಬೇಡಿ. ಅರ್ಥ ಆಗುತ್ತಾ? ಒಬ್ಬನೇ ಮಗ ಸೊಸೆ ಓಡಿಸ್ಬೇಡಿ, ಒಬ್ಬನೇ ಮಗಳು ಗಂಡು ಬಿಟ್ಟು ಕರ್ಕೊಂಡ್ಬರ್ಬೇಡಿ ದಯವಿಟ್ಟು. ಅರ್ಥ ಆಗುತ್ತಾ? ಅರ್ಥ ಆಗಲ್ವ? ಬೆಳಗಿಂದ ಏನ್ ಕೇಳ್ತೀವಿ ಗೊತ್ತಾ? ಎಸ್ಕೇಪ್ ಆಯಾರೆ. ಒಂದೇ ಮಗು ಅಳುತ್ತೆ, ಮಕ್ಕಳಾಗ್ತಾವ ಅಂದ್ರೆ ಅಮ್ಮ ಬರುತ್ತೆ ಇಂತ ಅಮ್ಮ. ನಮ್ಮ ಮಗಳಿಗೆ ಮಕ್ಕಳಲ್ಲಿ ಮಗಳು ಬರಲ್ಲ ಅನ್ನತ್ತೆ. ಮಾವ ಅಂದ್ರಲ್ಲ ಇಲ್ಲೇ ಮನೆ ಅಲ್ರ ಕಣ್ಣಿ ನನ್ನಂಗಿದೆಯಲ್ಲ, ಊಟ ಮಾಡಲ್ಲ, ಓದಕ್ಕೆ ಮುಗ್ದಿತ್ತಾ? ಕೆಲ್ಸ ಇತ್ತ ಕಲಿಸ್ಬೇಕು ಗೊತ್ತಾನ. ಹೋಗಿ ಅಂತರ ಹಾಕೊಂಡು ಒಳ್ಳೆ ಕೆಲಸ ಮಾಡುವಪ್ಪ, ಬೈ ಒಂದು ಫೋಟೋ ಹಾಕಲಿ. ನೋಡಿ ಓದೋದು ಮುಗ್ದಿತ್ತೇನಮ್ಮ? ಏನೋದೇನೆ ನಾನು ಓದ್ತಾನೆ ಇದ್ದೀನಿ. ಎಷ್ಟೋದೇನೆ? ನಾನು 5ನೇ ಕ್ಲಾಸ್ ಓದಿರೋದು. ನಾನು 8 ಭಾಷೆ ಮಾತಾಡ್ತೀನಿ, 3 ಭಾಷೆ ಬರಿತೀನಿ, ಎಲ್ಲ ಕೆಲಸ ಮಾಡ್ತೀನಿ. ಕೇಳ್ಬೇಕಾರೆ ಅವನ್ನ ಚಪ್ಪಲಿ ಹೊಲಿತೀನಿ, ವೆಲ್ಡಿಂಗ್ ಮಾಡ್ತೀನಿ, ನಾಯಿಯಲ್ಲೂ ಬರ್ತೀನಿ. ನೋಡಿ ಓದೋ ಮುಗ್ದಿಲ್ಲ ಕಣ. ಈಗ ಶುರು ಆಗುತ್ತೆ, ಓದೋ ಲವ್ ಶುರು ಆಗುತ್ತೆ, ಈಗ ಮದುವೆ ಶುರು ಆಗುತ್ತೆ. ನೋಡಿಯಲ್ಲಿ ಅವಂಗೆ ಗೊತ್ತಿಲ್ಲ ಆಗುತ್ತಾ? ಸಾಧ್ಯವಾದ್ರೆ ನಿಮ್ಮನೆ ನನ್ನ ದೊಡ್ಡ ಬಿಡಬೇಡ. ಗಡಿಯಾರ ಟಿವಿ ಟೈಮ್ ಫೋಟೋ ಇಡ್ರಪ್ಪ, ಮಕ್ಕಳ ಕೈಲಿ ಬರ್ಸಪ್ಪ ದುರ್ಗಾಸ್ಥಳ ಕೃಪೆ ಅಂತ. ಕಾಲ ಮಾಡ್ದಂಗಿರಪ್ಪ, ಶ್ರೀಮಂತರಾಗ್ತೀರ. ಹಿಂಗೋಗ್ಬಾರ್ದು. ಮೈಗೆ ಅಂತರ ಹಾಕೊಳ್ಳಿ, ಮನೆಗೆ ಒಂದು ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ, ತೀರ್ಥ ಹಾಕೊಳ್ಳಿ.
ಕಾರಿ ಸ್ಟಿಕ್ಕರ್ ಹಾಕೊಳ್ಳಿ, ನಿಧಾನಕ್ಕೆ ಮನೆಗೆ ಹೋಗ್ರಿ. ಗಲಾಟೆ ಮಾಡಿ ನೀನು ಬೆಳಗಾವಿ ಹೊಡಿತೀನಿ ಈಗ ನಿನ್ನ. ಅವಾಗ ಏನ್ ಗಲಾಟೆ ಮಾಡ್ತೀನಿ ಕರ್ಗಿ ಈಗ ನನ್ನಂಗೆ ಬೆಳಗ್ಗೆ ಹೆಂಗ್ ಆಡ್ತಿದ್ ನೀನು? ಆಗ್ತೇನೆ ಒಳ್ಳೆ ಗುಣ ಇದೆಯಲ್ಲ, ಅದಕ್ಕಿಂತ ಏನ್ ಬೇಕು? ಏನ್ ಮಾಡ್ತಾನೆ ಬಂದೋಯ್ಯನ ಕಳ್ಸಿಲ್ಲ, ಗಾರ್ಮೆಂಟ್ ಕೆಲಸ ಖಾಲಿ ಐತೆ, ಮಾಡಿಸ್ತೀನಿ. ಕಾಲ್ ನೋವಿದ್ರೆ ಕೈ ನೋವಿದ್ರೆ ಜೇನ್ ತುಪ್ಪ ಸುಣ್ಣ ಹಚ್ಕೊಳ್ಳಿ, ಮೈಗೆ ಅಂತರ ಹಾಕೊಂಡು ತೇರ್ ತಗೊಳ್ಳಿ, ತರಗಿಸ್ಕೊಬೇಡ. ಯಜಮಾನ್ರಿಗೂ ಕಾಲ್ ನೋವು ಮಂಡಿ ನೋವು ಎರಡು ಒಂದೇಯ? ಕಾಲ್ ನೋವು ಹೇಳಮ್ಮ, ನಿಮ್ಮ ಯಜಮಾನ ಮಂಡಿ ನೋವು ಬೇರೆ, ನಿನ್ ಕಾಲ್ ನೋವು ಬೇರೆ, ಎರಡು ಒಂದೇಯ? ಹುಣಸೆ ಉಳಿಸು ನಾವೆಲ್ಲ ಹಚ್ಚು ಮೈಗೆ ಅಂತರ ಹಾಕ್ತೇವೆ. ಕೇಳ್ಕೊಳ್ಳಿ, ಆಸ್ತಿ ಜಮೀನು ದುಡ್ಡು ನೋವು ಅಂತ ಬರಬೇಡಿ, ನೀವು ಕೇಳ್ಕೊಳ್ಳಿ. ಅಲ್ಲೇ ಆಸ್ತಿ ಜಮೀನು ಅವಳಿಗೆ ಕೊಡು, ಆಮೇಲೆ ನಾಳೆಗೆ ಬಂದು ಯಾರು 10,000 ಕೊಟ್ಟಿದ್ದು ನಾನು ಅಂತ ಹೇಳ್ತೀಯ. ಪ್ರಸಾದ ತಗೊಳ್ಳಿ, ಪ್ರತಿಯೊಬ್ಬರು ಪ್ರಸಾದ ತಗೊಳ್ಳಿ. ಊಟ ಮಾಡ್ದಪ್ಪ ಮಗ? ಯಾವ ಊರು? ಅಮ್ಮ ಯಾರಪ್ಪ? ಮುರುಡಿ. ಏನ್ ಪಾಪ ಹೇಳ್ದೇವಮ್ಮ? ಈ ಮೆಂಟಿನ ಮುನ್ಸ್ಕೊಂತವಳೆ ಇನ್ನೂ ತಂಗಿ ಯಾಕೆ ಮುನ್ಸ್ಕೊಂತೀವ? ಅವ್ರ ಅಮ್ಮನ ಮುನ್ಸ್ಕೊಂತಾರ? ಊರಡಿ ಅಂತಲ್ಲ. ಅಯ್ಯೋ ಈಳ್ ಚಪ್ಪಲಿ ಹಾಕು. ಅಡಿ ಕಲ್ಲರು ಬಣ್ಣ ಹಾಕಿ ಬರ್ಲಾಕಂದ, ಶುದ್ಧವಾದ ಮನ್ಸು ಹಾಕಿ ಬರುತ್ತೆ. ಗೊತ್ತಾಯ್ತಾ ಮಗಳೇ? ಬೆಳಗಿದ್ದಾರೆ ಕರಗಿದ್ದಾರೆ ಅವೆಲ್ಲ ಸುಳ್ಳು ಮಗಳೇ. ಐಟಿದ್ದಾರೆ ಶ್ರೀಮಂತಿರಲ್ಲ, ದುಡ್ಡಿದ ಶ್ರೀಮಂತ ಅಲ್ಲ, 4 ಜನ ದಾನ ಮಾಡ್ಬೇಕಂದ. ಏನ್ ಮಗಳೇ ಕರಗಿದ್ಯಾ ಅಂತ ಆಡ್ಕೊಂಡ್ರೆ ಬೇಜಾರಾಗುತ್ತಾ? ಬಣ್ಣ ಚೇಂಜ್ ಮಾಡ್ಕೊಳಕ್ಕಾಗತ್ತಪ್ಪ? ಅವೆಲ್ಲ ನಾವು ಆಡ್ಕೊಳಕಂದ. ನಾವು ಆಡ್ಕೊಳ್ಳೋದು ಯಾರಿಗೆ ಗೊತ್ತಾ? ಜಂಬ ಮಾಡಿರಿ ಮಾತ್ರ ಬೈಯೋದು ನಾವು. ಏನ್ ಮಮ್ಮಿ ಕರೆಕ್ಟಾ? ಏನಾಯ್ಕಂಡವ? ಡಸ್ಟ್ಬಿನ್ ಹಾಕಿ ಕೊಡ್ತಾ ಇನ್ನು ದೇವ್ರು ನಿಂಗೆ ಇನ್ನು ಒಳ್ಳೆ ಆಯಸರ ಕೊಡ್ಲಿ ದೇವ್ರಂಗಾರೆ. ಎಷ್ಟು ಜನ ಕರ್ಕೊಂಬಂದಿಯ ಅಕ್ಕ? ನನ್ನ ಹೊಟ್ಟೆ ದಿವಸ ಬದಲ ಅಲ್ಲ ಅಕ್ಕ, ನನ್ನ ಹೊಟ್ಟೆ ದಿವಸ ಬದಲ ಅಕ್ಕ. ಹೇಳಿದ್ಬಿಟ್ಟ ನೋಡಿ, ಇಲ್ಲಿ ಕೈ ಇಲ್ದರು ಕಾಲಿಲ್ದಾರೆಲ್ಲ ಸುಳ್ಳು ಹೇಳಕಂದ, ನಾವು ಮಾತಾಡಿದಾರೆ ಮಂಜು ಹೇಳ್ಕಂದ. ಇದು ನಾನು ನಂಬಲ್ಕಂತ, ನಾನೇ ನಂಬಲ್ಲ, ನೀವಲ್ಲ, ನಾನೇ ದುರ್ಗಂಸದ ನಂಬಲ್ಲ. ಹಿಂಗೆ ಹುಷಾರಾಗೋದು ಇದೇ ಕೈಯಮ್ಮ. ಮತ್ತು ನಾವು ಮಲ್ಕೊಳ್ಳೋದೆಲ್ಲ ಕೂತ್ಕೊಂಡು ಕೇಳ್ಬಿಟ್ಟು ನೀನು ನಂಬೋದೇ ಇಲ್ಲ. ನಾವು ಒಂದೇ ಮನುಷ್ಯ ರಫ್ ಮಾಡ್ಕೊಂಡು ಮಂಚಮ ಕೂತೀವಿ ನೀವೇ. ನಾವು ಮಲ್ಕೊಳ್ಳೋದೆಲ್ಲ ಕೂಡ ಯಾ ಅಂತೀವಿ ನೀವು, ಅದೇ ಮನ್ಗಳು ಅದು ಪಕ್ಕದಲ್ಲಿ ಅಲ್ಲೇ ಊಟ ಮಾಡೋದು ನಾವೆಲ್ಲ. ಕೇಳೋಣ ಎಲ್ಲಿ ಮಲಗಿರ್ತೀಯಪ್ಪ? ಅದೇ ಆರೋಗ್ಯ ಸಾಕು, ಹೋಗು. ಮನೆಗೆ ಅಂತರ ಹಾಕಿ ಮನೆಗೊಂದು ಫೋಟೋ ಇಕ್ಕಿ ಆರಾಮಾಗಿ ಹೋಗ್ರಿ, ತಲೆಕೆಡಿಸ್ಕೊಬೇಡಿ. ಆಮೇಲೆ ತಲೆಗೆ ಹುಳ ಬಿಡ್ಕೋಬೇಡಿ. ಯಾರ ಮಾಟ ಮಾಡ್ಯಾರೆ ಮಂತ್ರ ಮಾಡ್ಯಾರೆ ಅಂತ ಉಚ್ಚರಿಸ್ಕೋಬೇಡಿ, ಅದು ಬಿಟ್ಟುಬಿಡಿ. ತಲೆಯಿಂದ ಮಾಡೋರು ಮಾಡ್ಕೊಂತಾರೆ, ಎಲ್ಲ ಸೈನಿಕ ಅದಲ್ಲ. ಏನಮ್ಮ ಸುಮ್ಮನೆ ಸುಳ್ಳಮ್ಮ, ಅವೆಲ್ಲ ಭ್ರಮೆಗಳು ಯಾರೋ ಹುಟ್ಟಿಸ್ತಾರೆ. ಅದೇ ಇರೋದು. ಈಗ ಅದು ಹೋಗೋ ಟೈಮ್ ಏನದ ಅಮ್ಮ ಕೈ ಮುಗ್ದೆ, ನಮ್ಮ ಅಮ್ಮನ್ ಬಡಿಕೊಂಡಿದೀನಿ ಫೋಟೋವ, ಸಣ್ಣ ಮಾಡ್ಕತೀನಿ. ಸುತ್ತಮುತ್ತ ತಂದಿಟ್ರು, ನಾನು ಏನೂ ಮಾತಾಡ್ಲಿಲ್ಲ. ಅಮ್ಮಂಗೆ ನೋಡವ ನೀನೇ ನೋಡ್ಕವ, ನಾನು ಯಾರಿಗೂ ತೊಂದರೆ ಕೊಡುದಿಲ್ಲ ಅಂತ ಕೈ ಮುಕ್ಕೋದೆ. ನನ್ ಬರೋಷ್ಟು ನೋಡ್ ಬಿತ್ತಿ ಕೈ ಮುಕ್ಕೋದೆ. ಅನ್ಯಾಯ ಮಾಡ್ಬಾರ್ತಾರೆ. ಯಾಕೆ ನಾವು ಅನ್ಯಾಯ ಮಾಡೋದ್ ಬೇಡ, ಬೇಡ ನಾವು ಮಾಡ್ಬಾರ್ದು. ಅಮ್ಮನೇ ಖಂಡಿತ ನಾವು ಅನ್ಯಾಯ ಮಾಡೋದ್ ಬೇಡ, ಅವ್ರು ಮಾಡಿದ ಅವರೇ ಉಂಟು ಅಂತ. ಅಮ್ಮ ನಿಮ್ದು, ಅಮ್ಮ ದೇವ್ರಾಡೆ ಅವ್ರು. ಹೌದೌದು, ನಮ್ದರ್ಗ ಇದಲ್ಲವ, ನಮ್ದರ್ಗಿದ್ದಾಳೆ. ಯಾವೂರವ? ಬೆಂಗಳೂರು. ಯಾವ ಕುಳ್ಳಿದಿ ಬೇಜಾರದ? ನೀನೇ ಕುಳ್ಳಿಗಿರ್ಬೇಕಾಯ್ತು. ಬಣ್ಣ ಹಾಡ್ಕೊಳಬಿಟ್ಟಿ ನಾನು. ಯಾವತ್ತು ಅಂದ ಚಂದ ಯಾವತ್ತು ಏನು ಮಾಡಲ್ಲ. ಒಳ್ಳೆ ಗುಣ, 4 ಜನ ಬಗ್ಗೆ ಜನೊಳಗೆ ಬೆರಬೇಕು, ಯಾರ ಬಗ್ಗೆ ಮಾತಾಡ್ಬೋದು, ಅದೇ ನಮ್ಮ ಕಾಯೋದು ಅಲ್ಲ ಬಿಟ್ಟಿ. ದುಡ್ಡು ಸಾರ್ ಅಂತ ನೋಡಿವಳು ಅಣ್ಣನ ಬಿಟ್ಟು ಏನ್ ತಂಗಿ ಅಂದ್ರೆ ಅಣ್ಣ ಸಾರ್ ಅಂತಾಳು. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಓದಲ್ಲ, ಹಂಗೆ ಆಡ್ತಾಳ. ಹಂಗೆ ಅಣ್ಣನು ಆಯ್ತು, ಅಣ್ಣನು ನೋಡಿಯವ ತಂಗಿ ಹುಣಸೆ ಹುಳಿ ಬೆಲ್ಲ ಸುಣ್ಣ ಹಚ್ಚಿ ಬಿಡದೆ ನೋಡಿ, ಬೈಗೆ ಅಂತರ ಹಾಕಿ ತೇರ್ ತಗೊಡಿ. ನೋಡಿಲಿ ಇನ್ನೇ ಸರಿ ಬಂದಾಗ ಒಂದು ತಿಳ್ಕೊಳ್ಳಿ, ವ್ರತ ಮಾಡೋದು ಹೆಂಗೆ ಅಂದ್ರೆ ಚಪ್ಪೆ ಹಾಕ್ತಂಗೆ ಬರಬೇಕು, ತಲೆ ಕೈದಂಗೆ ಬರಬೇಕು. ತಲೆ ಕರೆದು ಸ್ನಾನ ಮಾಡಿ ಕಟ್ಗಿಬೇಕಂದ. ಕೇಳ ಮಗಳೇ, ಊಟ ಮಾಡ್ಕೋಬೇಕು, ಹಂಗೆ ಬರಬಾರ್ದು. ವ್ರತ ಮಾಡೋದು ದೇವ್ರೇನು ಮರಿ ಕಡಿನಲ್ಲ ಮಗಳೇ. ಬಾರಿ ಆರೋಗ್ಯ ಬರಲಿ. ಆಕೆ ಅಣ್ಣ ಅನ್ನು ಸಾರ ಅಂದ್ರೆ ಮತ್ತೆ ಕಾಲೋ ಬರುತ್ತೆ. ಅಣ್ಣ ಅಂದ್ರೆ ನಡಿತೀನಿ. ಆಸ್ತಿ ಕೇಳ್ಬೇಡ, ನಿನ್ಗೂ ಆಸ್ತಿ ಕೊಡಲ್ಲ ನೋಡಿ. ಅವ್ಳು ತಂಗಿ ಹೇಳಿದ್ದು ನೋಡಿ, ಹೇಳ್ತಾರ ಆಸ್ತಿ ಒಂದರಲ್ಲ ಆಸ್ತಿ ಕೇಳ್ತಾರೆ.
ತಂಗಿ ನಾವೆಲ್ಲ ಆಸ್ತಿ ಮಾಡಿ ತಂಗಿ, ದುಡ್ಡು ಮಾಡಿಲ್ಲ. ಆರೋಗ್ಯ ಇದೆ ತಂಗಿ, ಹೊತ್ತೊಂದು ಊಟ ಮಾಡ್ತೀವಿ ಬಂದು ಏನೋ ತರೀಕೆ ಬಯಸ್ಕೊಂಡಲ್ಲ. ಹೇಳಿ ಏನು ಮಾತಾಡೋದು ಗುರು, ನನಗೆ ಮೂಕ್ನಿಲ್ಲ. ನಮ್ಮ ಹತ್ರ ಮಾತಾಡ್ತಾರೆ ಇಲ್ಲ ಅಂತ ಕೇಳಿದೆ ಅಷ್ಟೇ. ಅವ್ರು ಕರೆದಿಲ್ಲ ಇಲ್ಲಿ ದೊಡ್ಡ ದೊಡ್ಡ ಪವಾಡ ಪುರುಷರಲ್ಲ, ಅವರು ಮಾತಾಡಲ್ಲ. ನಾವು ಏನು ಬೆಳಕಾಗಲ್ಲ ಮಾತಾಡ್ತೀವಿ. ಅಲ್ಲೇ ನೋಡಿ ಎಲ್ಲ ಅನ್ಬಾರ್ದು ನೋಡೋಣ. ಸ್ವಾಮಿ ಮಾತಾಡಲ್ವಾ, ಯಾರು ಮುಟ್ಟಲ್ವಾ ಮಾತಾಡಿಸ್ತಾರ ಅಂತ ಕೇಳಿದೆ. ಅವ್ರು ಕರೆದ್ರು. ನೀವು ಉನ್ನೆ ಮುಟ್ತೀನಿ, ಸಾಲ ಮಾಡಿಲ್ಲ, ಅದು ನಿನ್ನ ಮುಟ್ಟಕ್ಕಲ್ವಾ? ಏನು ರಮಣ ಆರಾಮಿದ್ದೀರೇನ್ರಿ? ಕರಗಿದ್ದೀನಿ, ಉನ್ನೆ ಮುಟ್ಟಿನಿ ನಾನು. ಮನಸ್ಸಿಂದ ಆಶೀರ್ವಾದ ಮಾಡ್ತೀನಿ. ಆಯ್ತು, ಒಳ್ಳೆದಾಗಲಿ ಕಂದ, ಎಲ್ಲ ವಿಷಯ ಮಾಡ್ಕೊಬೇಡ. ಕಾಲು ಮುಟ್ಟಿದ್ರೆ 50,000 ಸ್ವಾಮಿಯರು ಮುಟ್ತಾರ ಅಂತ, ಅದಕ್ಕೆ 50,000 ಮಾಡೋಣ ಅಂತ. ಓ ಅಕ್ಕ, ನನಗೆ ಕೊಟ್ಟ ಮೊಮ್ಮಗನ, ನನಗಿರ್ಲಿ ಏನು ಪಾಪ ಇಲ್ಲ. ಬಾಯ್ ಮಾಡವ, ನಾನು ಸಾಕಂತೀನಿ. ಅಯ್ಯೋ ಕೊಡ ಮಗ, ಇಲ್ಲೂ ಇರೋವ ಪಪ್ಪು ಕೊಡೋ, ನಂಗೆ ಎತ್ಕೊಂಡಿಕ್ಕೆ ಕೊಡ್ತೀನವ. ಏನು ಪಾಪ ಇಲ್ಲ. ಅವರಪ್ಪ ಯಾರು? ಏ ಪಾಪ ನನಗಿರ್ಲಿ ಹೋದ, ಅವನೇನು ಅನ್ನಲ್ಲ, ಇಲ್ಲೇ ಇರೋ. ದೊಡ್ಡಪ್ಪ ಅನ್ನವ, ದೊಡ್ಡಪ್ಪ ಅನ್ನೋದು ಅವಳು ಆಲ ಮಗನಲ್ಲಿ ಅವ್ನು ಬಿಡೋದ. ಅವ್ನು ನಿನ್ನಂಗೆ ದೊಡ್ಡಪ್ಪ. ಅವ್ನು ಬೆಳಗ್ಗೆನೇ ಬಂದಾನೆ ಬಟ್ಟಡೆ ಮಾಡಿ, ನೋಡಿ ದೊಡ್ಡಪ್ಪ ತಗೋಣ ಅಂತ. ಬಾನೋ ನೋಡಿ, ನಿನ್ನ ಮಗಂತಾರೆ ನನ್ನ ಮಗ.